ತಡರಾತ್ರಿ ನಾಯಿಯನ್ನ ಹೊತ್ತೊಯ್ದ ಚಿರತೆ. ಸಂಪಿಗೆಹಳ್ಳಿಯಲ್ಲಿ ಚಿರತೆ ಓಡಾಟಕ್ಕೆ ಗ್ರಾಮಸ್ಥರಲ್ಲಿ ಆತಂಕ. ಬೆಂಗಳೂರಿನ ಹೊರವಲಯದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದ್ದು, ತಡರಾತ್ರಿ ನಾಯಿಯೊಂದನ್ನು ಹೊತ್ತೊಯ್ಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬನ್ನೇರುಘಟ್ಟ ಸಮೀಪದ ಸಂಪಿಗೆಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಕಳೆದ ಮಂಗಳವಾರ ತಡರಾತ್ರಿ ನಡೆದಿರುವ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಸಂಪಿಗೆಹಳ್ಳಿ ಪ್ರದೇಶದಲ್ಲಿ ನಾಯಿಗಳ ಸಂಖ್ಯೆ ಏಕಾಏಕಿ ಕಡಿಮೆಯಾಗಿರುವುದು ಸ್ಥಳೀಯರ ಗಮನಕ್ಕೆ ಬಂದಿದ್ದು, ಇದರಿಂದ ಅನುಮಾನಗೊಂಡ ನಿವಾಸಿಗಳು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ವೇಳೆ ಚಿರತೆಯೊಂದು ನಾಯಿಯನ್ನ ಬೇಟೆಯಾಡಿ ಹೊತ್ತೊಯ್ಯುತ್ತಿರುವ ದೃಶ್ಯ ಪತ್ತೆಯಾಗಿದೆ. 9ನೇ ತಾರೀಕು ನೈಟು ನೋಡಿದ್ದು, 2 ಗಂಟೆ ಆಗಿತ್ತು, ಮಿಡ್ ನೈಟು. ಅವಾಗ ಬಂದು ಇಲ್ಲಿ ಇದೇ ಪ್ಲೇಸಿಗೆ ಬಂದುಬಿಟ್ಟು ನಮ್ಮ ನಾಯಿಗಳಿದ್ದಾವೆ, 2-3 ನಾಯಿಗಳಿಂದ ಮಲಗಿದ್ರು. ನಾಯಿಗಳು ಎತ್ಕೊಂಡು ಹೋಗಿದ್ದೆ ಬಂದೆ ನೈಟ್. ಅಂದ್ರೆ ಹೇಳ್ತಿದ್ರು ನಮಗೆ ಚಿರತೆ ಬರುತ್ತೆ ಅಂತ ಹೇಳ್ತಿದ್ರು, ಹೇಳಿದ್ದಾರೆ. ನಾಯಿಗಳು ಮಿಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾವು ಅದು ಕ್ಯಾಮ್ರಾದಲ್ಲಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿರೋದು. ಕೇಳಿದ್ದೀವಿ, ಕಾಣಿಸುತ್ತೆ ಅಂತ ಕೇಳಿದ್ದೀವಿ, ಅಲ್ಲೆಲ್ಲ ಬರುತ್ತೆ ಹೋಗುತ್ತೆ ಅಂತೆಲ್ಲ ಕೇಳಿದ್ದೀವಿ, ನಂಬ್ತಿರ್ಲಿಲ್ಲ. ಈಗ ಅದು ಕಣ್ಣಾರೆ ನೋಡಿದ್ಮೇಲೆ ನಮಗೆ ಬಂತು. ಕೇಳ್ಪಡೋದಂದ್ರೆ ಇದನ್ನ ಅಷ್ಟು ಬೇಗ ಹಿಡಿಬೇಕು. ಈಗ ನಾಯಿಗಳಾಯ್ತು, ಮಕ್ಕಳು ಮರಿಗಳು ಆಟ ಆಡ್ತಿರ್ತಾರೆ, ಅದೇನಾದ್ರೂ ಆ ಥರದ್ದೇನಾದ್ರೂ ಆದರೆ ಒಂದು ಬೋನ್ ಹಾಕ್ಬಿಟ್ಟು ಚಿರತೆನ ಹಿಡಿಯೋ ಥರ ಏನಾದರೂ ಅವರು ಫಾರೆಸ್ಟ್ ಆಫೀಸ್ ಕಡೆಯಿಂದ ಏನಾದರೂ ವ್ಯವಸ್ಥೆ ಮಾಡಬೇಕಿತ್ತು. ಒಂದು ಬೋನ್ ಹಾಕಬೇಕು ಅಂತ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಬೋದು ಫಾರೆಸ್ಟ್ ಆಫೀಸ್ ಕಡೆ. ನೈಟು 10 ಗಂಟೆ 11 ಗಂಟೆ ಆದರೂ ವಾಕಿಂಗ್ ಮಾಡ್ತಾನೆ ಇರ್ತಾರೆ. ವಾಕಿಂಗ್ ಎಲ್ಲ ಈಗ ನಮ್ಮನೆಯವರೆಲ್ಲ 11:30ಗೆ ಬರೋದು, ಡ್ಯೂಟಿ ಮುಗಿಸ್ಕೊಂಡು ಸೆಕೆಂಡ್ ಶಿಫ್ಟ್ ಬರ್ತಾರೆ, 11:30ಗೆ ಬರ್ತಾರೆ, ಯಾರು ಇರಲ್ಲ. ಇದೇ ಜಾಗದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡಿದೆ. ಅದು ಈ ಜಾಗದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡಿದ್ದೆ. ಇಲ್ಲಿ ನಾಯಿ ಮಲ್ಕೊಂಡಿದ್ದೆ, 2-3 ನಾಯಿಗಳಿದೆ. ಇಲ್ಲಿಂದ ಜಂಪ್ ಮಾಡಿ ನಾಯಿ ಹಿಡ್ಕೊಂಡು ಒಂದು 5 ಸೆಕೆಂಡ್ಗೆ ಹಿಡ್ಕೊಂಡು ಹೋಗಿದೆ. 5 ಸೆಕೆಂಡ್ಗೆ ಇಲ್ಲಿಂದ ಜಂಪ್ ಮಾಡಿ ಹೋಗಿದೆ. ಇನ್ನು ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸಂಪಿಗೆಹಳ್ಳಿಯಲ್ಲಿ ಕಾಡು ಪ್ರಾಣಿಗಳ ಓಡಾಟ ಸಾಮಾನ್ಯವಾಗಿದೆ. ಆದರೆ ಇದೀಗ ಚಿರತೆ ವಸತಿ ಪ್ರದೇಶದ ಸಮೀಪವೇ ಬಂದು ನಾಯಿಗಳನ್ನ ಬೇಟೆಯಾಡ್ತಾ ಇರೋದು ಜನರಲ್ಲಿ ಆತಂಕ ಮೂಡಿಸಿದ್ದು, ರಾತ್ರಿ ವೇಳೆ ಜನರು ಮನೆಯಿಂದ ಹೊರಬರಲು ಹೆದರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.